ಎಲ್ಲ ಬುಕ್ಸು ಓದಾಯಿತು. ಬೇರೆ ಯಾವ ಬುಕ್ಸ್ ಇದೆ? ಅಲ್ಲಿ ಯಾವುದೋ ಹಳೆ ಟಂಗ್ ಕಾಣಿಸ್ತಾ ಇದೆಯಲ್ಲ. ಭೂತನ ಕಟ್ಟೆ ರಹಸ್ಯನಾ? ಹಲೋ ಮಣಿ, ಚೇತನ್ ಆಗ ಇಬ್ರು ಕಲ್ಲಿನ ಹೆದ್ರ ಕರ್ಕೊಂಡು ಬಾ. ಬಾಲಾಜಿ ನಮ್ಮನ್ನೆಲ್ಲ ಬರ ಕೇಳ್ಬಿಟ್ಟು ಅವನೇ ಬಂದಿರೋಲ್ಲ. ಪುಣ್ಯಾತ್ಮ ಇವಾಗ ಗೊತ್ತವನ. ಸರಿ, ನಮ್ಮನ್ನೇನು ಕರೆಸ್ತೆ? ಇಂಪಾರ್ಟೆಂಟ್ ವಿಷಯ ಇದೆ, ಅದಕ್ಕೋಸ್ಕರ ಎಲ್ಲರನ್ನೂ ಕರೆಸಿದೆ. ಕೇಶವಪುರ ಎಲ್ಲಿದೆ ಗೊತ್ತಾ? ಐ ಥಿಂಕ್ ರಾಮಪುರ ಪಕ್ಕದಲ್ಲಿದೆ ಅನಿಸುತ್ತೆ. ಅಯ್ಯೋ, ಕಪಿ ಬಡಿತದೆ. ಕೇಶವಪುರ ಅಂದರೆ ನಮ್ಮ ಕೆಸ್ತೂರೆ. ಈ ಚಿಕ್ಕ ವಿಷಯ ನನಗೆ ಗೊತ್ತಿಲ್ವಾ? ವೆರಿ ಬ್ಯಾಡ್. ಸರಿ, ಎಷ್ಟು ವರ್ಷ ಹೀಗೆ ಕಷ್ಟಪಡ್ಕೊಂಡಿರ್ತೀರ? ಡ್ರೀಮಿಂಗ್ ಮೇಲೆ 1 ಕೋಟಿ ಬರೋ ತನಕ. ನಾನು ಹೇಳ್ದಂಗೆ ಕೇಳಿದ್ರೆ ನೆಕ್ಸ್ಟ್ ತಿಂಗಳಲ್ಲಿ ನಾವೆಲ್ಲರೂ ಕೋಟ್ಯಾಧೀಶ್ವರ ಆಗ್ಬೋದು. ಕೋಟಿನ? ಇಲ್ಲಿಂದ 8 ಕಿಲೋಮೀಟರ್ ದೂರದಲ್ಲಿ ಭೂತನ ಕಟ್ಟೆ ಅಂತ ಒಂದು ಕೆರೆ ಇದೆ. ಭೂತನ ಕಟ್ಟೆನಾ? ಭೂತನ ಕಟ್ಟಿನ? ಅಲ್ಲಿ ಬೇರೆ ದೆವ್ಗಳು ಬೇರೆ ಅವೆ. ಇವನ್ ನೋಡಿದ್ರೆ ಕೋಟಿ ಅಂತವನೇ. ಏನು ಮಾಡೋದು? ಛೇ. 3 ವರ್ಷಕ್ಕೊಮ್ಮೆ ಬರೋ ತ್ರಿಕೋನ ಹುಣ್ಣಿಮೆ ದಿವಸ ಆ ಹೂವು ಅರಳುತ್ತೆ. ಸರಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಆ ಹೂವಿಗೆ ಅಮೆರಿಕದಲ್ಲಿ 4 ಕೋಟಿ ಬೆಲೆ ಇದೆ. 4 ಕೋಟಿನಾ? ಆ ಹೂವಿನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಚಂದನ ಬೆಳಕಲ್ಲೇ ಅರಳಿ ಚಂದನ ಬೆಳಕಲ್ಲೇ ಬಾಡೋಗುತ್ತೆ. ಆ ಹೂವಿನ ಹೆಸರೇ ಏಂಜಲ್ ಫ್ಲವರ್. ಆ ಹೂವನ್ನ ಅಮೆರಿಕ ತಲುಪಿಸಿದ್ರೆ ನಮ್ಮೆಲ್ಲರ ಲೈಫು ಸೆಟ್ಲಾಗುತ್ತೆ. ಅಮೇರಿಕ ಹೋಗೋ ಅಷ್ಟರಲ್ಲಿ ಹೂ ಬಾಡೋಗಲ್ವಾ? ಆ ಹೂ ಕಿತ್ಕೊಂಡ್ಮೇಲೆ 19 ದಿನ ತನಕ ಬಾಡೋದಿಲ್ಲ. ನಮ್ಮ ಅದೃಷ್ಟ ಆ ತ್ರಿಕೋನ ಹುಣ್ಣಿಮೆ ಮುಂದಿನ ವಾರನೇ ಇದೆ. ಅಷ್ಟರಲ್ಲಿ ಎಲ್ಲರೂ ರೆಡಿಯಾಗಿ. ಆದರೆ ಈ ವಿಷಯ ನಮ್ಮ 4 ಜನ ಹತ್ರನೇ ಇರಬೇಕು, ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಅಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ, ಆ ಬೆಟ್ಟ ತಿಳಿದ್ರೇ ನಮಗೆ ಕೆರೆ ಸಿಗೋದು. ನಾವಿವಾಗ ಅಲ್ಲಿಗೆ ಹೋಗಬೇಕು. ಇವಾಗಲೇ ಸಾಯಿಸಿದ್ದಾರೆ, ಇನ್ನು ಮುಂದಕ್ಕೆ ಇನ್ನೆಷ್ಟು ಸಾಯಿಸ್ತಾರೋ? ಇನ್ನೇನು ಕತ್ಲಾಗ್ತಾ ಇದೆ. ಆ ಕೆರೆ ಹತ್ರ ಹೋಗೋಣ ಬನ್ನಿ ಇವಾಗ. ಇದೇ ನಾನು ಹೇಳ್ತಿದ್ದೆ ಎಲ್ಡೋರಾಡೋ. ಆ ಏಂಜಲ್ ಫ್ಲವರ್ ಅರಳೋದಿಲ್ಲೇನೆ. ಅದೆಲ್ಲ ಅರಳುತ್ತೆ ಅಂತ ನಮಗೂ ಗೊತ್ತಿಲ್ಲ.
ಇವಾಗ ನಾವು ಅದನ್ನು ಹುಡುಕಬೇಕು. ನೀವಿಬ್ಬರು ಆ ಕಡೆ ಹೋಗಿ, ನಾವಿಬ್ಬರು ಈ ಕಡೆ ಹೋಗ್ತೀವಿ. ಈ ಕಡೆ ಹೋಗೋಣ. ಮಣಿ 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 ಸಿಕ್ಕಿದ್ನಾ? ಮಣಿನ ಭಯ ಪಟ್ಕೊಂಡು ಓಡೋಗಿರ್ಬೇಕು. ಹೋಗಿದ್ದಾನೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಕಡೆ ಹೋಗೋಣ. ಎಲ್ಲ ಒಂದೇ ಕಡೆ ಹುಡ್ಕೋದು ಬೇಡ. 3 ಜನ 3 ಕಡೆ ಹುಡ್ಕೋಣ. ಬನ್ನಿ. ದೇವಗಿವೇನಾರು ಬಂದ್ಬಿಟ್ರೆ ಇಲ್ಲೇ ಆ ದೇವ ಬರುತ್ತೆ. ಯಾರು ನೀನು? ನನ್ನೇನು ಮಾಡಬೇಡ, ಬಿಟ್ಬಿಡು. ಸಾಯೋಕ್ಕೂ ಮುಂಚೆ ಸತ್ಯ ತಿಳ್ಕೊಂಡು ಸಾಯಿ. ಆ ಆ್ಯಂಜಲ್ ಫ್ಲವರ್ ನನ್ನ ಕೈ ಸೇರಬೇಕಾದ್ರೆ 3 ಬಲಿ ಕೊಡಬೇಕಿತ್ತು. ಅದಕ್ಕೆ ನಿಮ್ಮ 3 ಜನನೂ ಕರ್ಕೊಂಡ್ಬಂದು ಬಲಿ ಕೊಟ್ಟೆ. ಈಗ ಆ ಆ್ಯಂಜಲ್ ಫ್ಲವರ್ ನಂದೇ. ಕೊನೆಯದಾಗಿ ಆ ಹೂ ನೋಡ್ತೀಯಾ?